ಒಂದ್ ಕಡೆ ಇವ್ರದ್ದಾದ್ರೆ ಇನ್ನೊಂದ್ ಕಡೆ ಮ್ಯಾಕ್ಸ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಡೂಪರ್ ಆಗಿದೆ. ಒಂದೊಂದು ಆಕ್ಷನ್ ಕೂಡ ಅಂದ್ರೆ ನಮ್ಗೆ ಏನನ್ಸುತ್ತೆ ಅಂದ್ರೆ ಸುದೀಪ್ ಸರ್ ಸಿನಿಮಾ ನೋಡಿದಾಗ ಏನನ್ಸುತ್ತೆ, ಓ ಗ್ಲಾಮರ್ ಇರುತ್ತೆ, ಐಟಮ್ ಸಾಂಗ್ ಇರುತ್ತೆ. ಎಸ್, ಇದ್ರಲ್ಲೂ ಐಟಮ್ ಸಾಂಗ್ ಇದೆ, ಅರೆ ಹುಡುಗಿ ಜೊತೆ ಅಲ್ಲ. ಅಂದ್ರೆ ಎಲ್ಲಾದ್ರಲ್ಲೂ ವಿಕ್ರಾಂತ್ ಋಣದಲ್ಲಿ ರಾ ರಕ್ಕಮ್ಮ, ಜಾಕ್ಲಿನ್ ಸೊ ಸಖತ್ತಾಗಿ ಐಟಮ್ ಸಾಂಗಲ್ಲಿ ಸೊಂಟ ಬಳಸಿದ್ರು. ಇದ್ರಲ್ಲೂ ಇರ್ಬೋದಾ, ಐಟಮ್ ಸಾಂಗ್ ಬರುತ್ತೆ, ಆ ಸಾಂಗ್ ಬರುತ್ತೆ, ಈ ಸಾಂಗ್ ಬರುತ್ತೆ, ಈ ತರ ಗ್ಲಾಮರ್ ಇರುತ್ತೆ. ಆದ್ರೆ ಅಯ್ಯೋ ನೋಡಿದ್ರೆ ಕಥೆನೇ ಬೇರೆ. ಒಂದು ಸಿನಿಮಾದಲ್ಲಿ ಕಮರ್ಷಿಯಲ್ ಸಿನಿಮಾ ಅಂದ ತಕ್ಷಣ ಒಂದು ಫಾರ್ಮುಲಾ ಇರುತ್ತೆ. ಆ ಬರೋ ಫಾರ್ಮುಲಾ ಎಲ್ಲ ಬ್ರೇಕ್ ಮಾಡಿ ಕಮರ್ಷಿಯಲ್ ಮಾಡಿರೋ ಸಿನಿಮಾ ಇದು. ಕಮರ್ಷಿಯಲ್ ಸಿನಿಮಾ ಇದು, ಮಾಸ್ ಇದೆ, ಬಟ್ ಹೀರೋಯಿನ್ ಇಲ್ಲ, ಐಟಮ್ ಸಾಂಗ್ ಇದೆ, ಐಟಮ್ ಗರ್ಲ್ ಇಲ್ಲ, ಹೀರೋ ಒನ್ ಮ್ಯಾನ್ ಶೋ ಮಾಡ್ತಾನೆ, ಮಲ್ಟಿಪಲ್ ವಿಲನ್ಸ್ ಇದ್ದಾರೆ, ಬಟ್ ಎಲ್ಲ ಬ್ರೇಕ್ ಮಾಡಿದೆ. ಒನ್ ನೈಟ್ ಅಲ್ಲಿ ನಡೆಯುತ್ತೆ. ಒಂದು ಕಮರ್ಷಿಯಲ್ ಜಾನರ್, ಒನ್ ನೈಟ್ ಅಲ್ಲಿ ನಡೆಯೋ ಕಮರ್ಷಿಯಲ್ ಜಾನರ್ ನೀವು ಎಲ್ಲಿ ನೋಡಿದೀರಾ? ನಾವು ಸುದೀಪ್ ಸರ್ ಜೊತೆ ಮಾತಾಡ್ಬೇಕಾದ್ರೆ, ಸರ್ ಏನಿದು ಸರ್ ಒನ್ ನೈಟ್ ಸ್ಟೋರಿ, ಹೀರೋಯಿನ್ ಇಲ್ಲ, ಹೀರೋಯಿನ್ ಬೇಕಾ, ರೊಮ್ಯಾನ್ಸ್ ಮಾಡೋದಿಲ್ಲ, ಏನಿಲ್ಲ ಅಂದಾಗ ಅದನ್ನ ನೋಡಿ, ಅದಕ್ಕೆ ಸಿನಿಮಾ ನೋಡಿ ಅಂದ್ರು. ಅಂದ್ರೆ ಅಷ್ಟೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿತ್ತು. ಶೂಟಿಂಗ್ ಇದೆಯಲ್ಲ 2.5 hours ಗೆ ಹಿಡಿದಿಡೋದಿದೆಯಲ್ಲ. ಹೌದು, ಆಮೇಲೆ 100 days ಶೂಟಿಂಗು ಏನ್ ಗೊತ್ತಾ, ಈ ಸಿನಿಮಾದಲ್ಲಿ ಬೆಳಿಗ್ಗೆ ಆಗಿಲ್ಲ, ನೈಟ್ ಆಲ್ಮೋಸ್ಟ್ ಫುಲ್ ನೈಟ್, ಎಲ್ಲ ನೈಟ್ ಎಫೆಕ್ಟ್. ನೈಟ್ ಎಫೆಕ್ಟ್ ಅಲ್ಲ, ನೈಟ್ ಅಲ್ಲೇ ಶೂಟ್ ಆಗಿದ್ದು. ಅದು ಮಹಾಬಲಿಪುರಂ ಅಲ್ಲಿ ಸಖತ್ತು ಹೌದು, ಸೆಟ್ ಹಾಕಿ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದೊಂದು ಡೈಲಾಗು, ಒಂದೊಂದು ಫ್ರೇಮ್ ಅಂತೂ ಸಖತ್ತಾಗಿದೆ. ಪಟ್ 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 ಪಟ್. ಇಲ್ಲಿ ಹುಡುಗಿ ಜೊತೆ ರೊಮ್ಯಾನ್ಸ್ ಇಲ್ಲ, ಬಟ್ ಆಡಿಯನ್ಸ್ ಸುದೀಪ್ ಸರ್ ಜೊತೆ ವಿಜುವಲಿ ರೊಮ್ಯಾನ್ಸ್ ಮಾಡ್ತಾರೆ. ಬಿಕಾಸ್ ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ಯು ಜಸ್ಟ್ ಕಾಂಟ್ ಟೇಕ್ ಆಫ್ ಯುವರ್ ಐಸ್. ಗೊತ್ತಾ, ಈ ಸಿನಿಮಾ ನೋಡಿದಾಗ ನಮ್ಗೆ ಕೈದಿ ಸಿನಿಮಾದ ನೆನಪಾಗುತ್ತೆ. ಅಂದ್ರೆ 2 ಸಿನಿಮಾನು ಕೂಡ ನೈಟ್ ಶೂಟ್ ಆಗಿರೋದು, ಬಟ್ ಆದ್ರೆ ಕೈದಿ ಸಿನಿಮಾ ತರ ಫ್ರೇಮ್ ಇಲ್ಲ. ಅಂದ್ರೆ ನಾವು ಅಂದ್ರೆ ಓಕೆ ಕೈದಿ ಸಿನಿಮಾದಲ್ಲೂ ನೈಟ್ ಶೂಟ್ ಮಾಡಿದ್ರಲ್ವಾ ಅಂತ ಒಂದ್ಸರಿ ಅನ್ಸುತ್ತೆ. ಎಷ್ಟು ಸುಮಾರು ಜನ ಈ ಕನ್ಫ್ಯೂಷನ್ ಹೇಳ್ತಾರೆ, ಒನ್ ನೈಟ್ ಅಂದ ತಕ್ಷಣ ಎಷ್ಟೋ ಜನ ಕೈದಿ ರಿಮೇಕ್ ಆದ್ರೆ ಅಲ್ಲ. ನೋ, ಬಟ್ ಕೈದಿಲಿ ಇನ್ನೊಂದು ಹೀಸ್ ಕಾನ್ವಿಕ್ಟ್. ಇಲ್ಲಿ ಹೀರೋ ಇಸ್ ಹೂ ಹಿ ಹಿಮ್ಸೆಲ್ಫ್ ಇಸ್ ಅ ಪೊಲೀಸ್ ಅಲ್ವಾ, ನಮ್ಮ ಹೀರೋ ಪೊಲೀಸ್. ಅಂಡ್ ಕೈದಿ ಸಿನಿಮಾ ಫ್ರೇಮ್ಸ್ ಇರಲಿ, ಅಥವಾ ಆ ಲ್ಯಾಂಗ್ವೇಜ್ ಆಫ್ ಸಿನಿಮಾ ಇರಲಿ, ಅಥವಾ ಕೈದಿ ಸಿನಿಮಾ ತಗೊಂಡು ಹೋಗಿರೋ ರೀತಿ ಇರಲಿ, ಕಂಪ್ಲೀಟ್ಲಿ ಡಿಫ್ರೆಂಟ್ ಟ್ರೀಟ್ಮೆಂಟ್. ಅದು ಈ ಸಿನಿಮಾ ಬಂದ್ಬಿಟ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್. ಜನರು ಅಂದರೆ ನಾವು ಹ್ಯೂಮನ್ ಟೆಂಡೆನ್ಸಿ ಏನಂದರೆ, ಓಕೆ ಆರೆಂಜ್ ಕಲರ್ ಕಾಣಿದ ತಕ್ಷಣ ಆರೆಂಜ್ ಅದು ಕ್ಯಾರೆಟು ಆಗಿರ್ಬೋದಲ್ವಾ, ಹೌದು, ಅದು ನಾರ್ಮಲ್ ಕನ್ಫ್ಯೂಷನ್ ಅದು ಅಷ್ಟೇ. ಹೌದು, ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಸುದೀಪ್ ಸರು ಮಾಣಿಕ್ಯ ಸಿನಿಮಾದಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಜೊತೆ ರೊಮ್ಯಾನ್ಸ್ ಮಾಡಿದ್ರು, ಹೀರೋಯಿನ್ ಆಗಿದ್ರು. ಬಟ್ ಇದರಲ್ಲಿ ಅಂದರೆ ಒಬ್ಬರು ಹೀರೋಯಿನ್ನು ವಿಲನ್ ಆಗೋದು ಕಷ್ಟ, ಆಗಲ್ಲ ಯಾರು ಜಾಸ್ತಿ. ಅಲ್ಲಿ ಹೀರೋಯಿನ್ನು, ಈ ಸಿನಿಮಾದಲ್ಲಿ ವಿಲನ್. ಹೌದು, ಅವ್ರು ವಿಲನ್ ಯಾಕೆ ಪೊಲೀಸ್ ಸ್ಟೇಷನ್ ಒಳಗೆ ಯಾಕೆ ಬರ್ತಾರೆ? ಕತೆ ಎಲ್ಲ ನಾನು ಆಲ್ರೆಡಿ ಆಲ್ಮೋಸ್ಟ್ ಅರ್ಧ ಹೇಳ್ಬಿಟ್ಟಿದ್ದೀನಿ ಕತೆ. ಅಲ್ಲ, ಕ್ಯೂರಿಯಾಸಿಟಿ. ನಾನು ಸಿನಿಮಾ ನೋಡ್ಕೊಂಡ್ ಬಂದಿದ್ದೀನಿ, ನಂಗೂ ಗೊತ್ತು. ಆದ್ರೂ ಅವರು ಸಖತ್ತಾಗಿ ಅಂದ್ರೆ ನಿಮ್ ಜೊತೆನೇ ಇದ್ದು ನಿಮಗೆ ಇಡ್ತಾರಲ್ವಾ, ಅದಕ್ಕೆ ಹೇಳಿದೆ. ಅದಕ್ಕೆ ಹೇಳೋದು ವಿಲನ್ ಅಂತ. ನಮ್ ಜೊತೆ ಇರೋರು ಯಾವತ್ತೂ ನಮ್ಗೆ ಇಡೋದು ಲೈಫಲ್ಲೂ ಅಷ್ಟೇ. ಹೌದು, ಎನಿಮಿಗಳಿಡಲ್ಲ. ಎನಿಮೀಸ್ ಆದ್ರೂ ನಾವು ಜಾಗರೂಕರಾಗಿರ್ತೀವಿ. ಓ ಎನಿಮಿ, ಇವರಿಂದ ನಾವು ಎವ್ರಿ ಮೂವ್ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ತೀವಿ. ಬೆಸ್ಟ್ ಫ್ರೆಂಡ್ಸ್ ಅಕ್ಕಪಕ್ಕದಲ್ಲಿರೋರ್ನ ಯಾವಾಗ ಟೇಕನ್ ಫಾರ್ ಗ್ರಾಂಟೆಡ್ ಅಷ್ಟು ಕ್ಲೋಸ್ ಆಗಿ ನಂಬಿಡ್ತೀವಿ, ಅಂತವರೇ ಇಡೋದು. ಹೌದು, ಬಟ್ ತುಂಬಾ ಚೆನ್ನಾಗಿದೆ. ಆದ್ರೂ ಪೊಲಿಟಿಕಲ್ ಟಚ್ ಇದೆ. ಅಂದ್ರೆ ನಮ್ಗೆಲ್ಲೂ ಗೊತ್ತಾಗಲ್ಲ. ಅಂದ್ರೆ ಒಂದು ಸರಳವಾದ ಕತೆ ಅಂತ ಅನ್ಕೊಂತೀವಿ, ಬಟ್ ಅದರಲ್ಲಿ ಆಕ್ಷನ್ ಇದೆ, ನಮ್ಗೆ ಬೇಕಾಗಿದ್ದು ಎಲ್ಲದೂ ಇದೆ. ಆದ್ರೆ ಒಂಚೂರು ಕಿಸ್ಸು, ರೊಮ್ಯಾನ್ಸು, ಐಟಮ್ ಸಾಂಗು, ಲಿಪ್ ಲಾಕು ಎಲ್ಲ ಔಟ್ ಅಂಡ್ ಔಟ್ ಪ್ಲೀಸ್ ಫಾರ್ ಫ್ಯಾಮಿಲಿ. ಆಯ್ತಾ, ಸಿನಿಮಾ ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ನೋಡ್ಬಿಟ್ಟು ಖುಷಿ ಪಡ್ತಿದ್ದಾರೆ. ನಿಮ್ಗೆ ರೊಮ್ಯಾನ್ಸ್ ಕಿಸ್ಸು ಸರ್ ನೆಕ್ಸ್ಟ್ ಸಿನಿಮಾದಲ್ಲಿ ಕೊಡ್ತಾರೆ.